ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ಲಿಮೆಂಟ್ರಿ ಗುರು. ಸಪ್ಲಿಮೆಂಟ್ರಿ ಗುರುಗೆ ಸ್ವಾಗತ. ಸೊ ಇದು ಬಯಾಲಜಿನ ಸೆಕೆಂಡ್ ಎಪಿಸೋಡ್ ಆಗಿದೆ. ಈ ಎಪಿಸೋಡ್ನಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮ್ಗೋಸ್ಕರ ನಾನು ಹೇಳ್ಕೊಡ್ತೇನೆ. ಸೊ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸೊ ಈ ಎಪಿಸೋಡ್ನ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಟ್ರೋಪಿಕ್ ಮೂಮೆಂಟ್. ಈ ಟ್ರೋಪಿಕ್ ಮೂಮೆಂಟ್ನ ಫ್ರೆಂಡ್ಸ್ ಟ್ರೋಪಿಸಮ್ ಅಂತ ಕೂಡ ಕರೀತಾರೆ. ಸೊ ಟ್ರೋಪಿಕ್ ಮೂಮೆಂಟ್ ಇಸ್ ಸೇಮ್ ಆಸ್ ಟ್ರೋಪಿಸಮ್. ಸೊ ದ ಟ್ರೋಪಿಸಮ್ ವಿತ್ ರೆಸ್ಪೆಕ್ಟ್ ಟು ವಾಟ್? See here, the tropism is with respect to plant. Andre, the tropic movement with respect to plant. So here the movement of plant is determined by the direction of an environmental stimulus is called as tropism or tropic movement. Tropic movement na define ಮಾಡಿ ಅಂತ ಕೇಳಿದ್ರೆ what is tropic movement or define tropism ಅಂತ ಕೇಳಿದ್ರೆ it is the movement of the plant which is determined by the direction of It's a direction of the environmental stimulus. Environmental alli aguvanta ಒಂದು ರೆಸ್ಪಾಂಡ್ with respect to the movement of plant. ಸೊ ಅದನ್ನು ನಾವು ಟ್ರೋಪಿಸಮ್ ಅಂತ ಕರಿತೇವೆ. ಸೊ ಟ್ರೋಪಿಸಮ್ ಅಲ್ಲಿ ನೋಡೋದಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೋಪಿಸಮ್ ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಈ ಟ್ರೋಪಿಸಮ್ಸ್. ದ ಫಸ್ಟ್ ಒನ್ ಇಸ್ ಫೋಟೋಟ್ರೋಪಿಸಮ್, ನೆಕ್ಸ್ಟ್ ಜಿಯೋಟ್ರೋಪಿಸಮ್, ಕೀಮೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಆ್ಯಂಡ್ ಥಿಗ್ಮೋಟ್ರೋಪಿಸಮ್. ಸೊ ಒಂದೊಂದಾಗೆ ನಾನು ನಿಮಗೆ ಹೇಳ್ತೇನೆ ಏನಿದು ಅಂತ. ಫ್ರೆಂಡ್ಸ್, ಫೋಟೋ ಅಂದರೆ ಏನು? ಫೋಟೋ ಅಂದರೆ ಲೈಟ್. ಟ್ರೋಪಿಸಮ್ ಅಂದರೆ ಇಲ್ಲಿ ಟ್ರಾಪಿಕ್ ಮೂಮೆಂಟ್, ಹೌದಲ್ವಾ? ಸೊ ಫೋಟೋಟ್ರೋಪಿಸಮ್ ಅಂದರೆ ಮೂಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟುವರ್ಡ್ಸ್ ಲೈಟ್. ಲೈಟ್ ಯಾವ ಕಡೆ ಬರ್ತಾ ಇದೆ ಆ ಡೈರೆಕ್ಷನಲ್ಲಿ ಏನಾಗುತ್ತೆ, ಪ್ಲಾಂಟ್ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಈ ಒಂದು ಮೂಮೆಂಟನ್ನ ನಾವು ಏನು ಹೇಳ್ತೇವೆ? ಫೋಟೋಟ್ರೋಪಿಸಮ್ ಅಂತ ಹೇಳ್ತೇವೆ. ಫೋಟೋಟ್ರೋಪಿಸಮ್ ಇಸ್ ದ ಮೂಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟುವರ್ಡ್ಸ್ ಲೈಟ್. ಓಕೆ, ಸೊ ನೆಕ್ಸ್ಟ್ ಜಿಯೋಟ್ರೋಪಿಸಮ್. ಜಿಯೋ ಅಂದರೆ ಅರ್ತ್, ಅಗೇನ್ ಟ್ರೋಪಿಸಮ್ ಅಂದರೆ ಟ್ರಾಪಿಕ್ ಮೂಮೆಂಟ್. ಸೊ ಇಲ್ಲಿ ದ ಮೂಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟುವರ್ಡ್ಸ್ ಅರ್ತ್ ಅಂದರೆ ಪ್ಲಾಂಟ್ಸ್ ಏನು ಮಾಡ್ತಾ ಇದೆ, ಅರ್ತ್ ಕಡೆಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಯಿಲ್ ಇದೆ, ನಾವು ವಾಟರ್ನ ಹಾಕಿದಾಗ ಏನಾಗುತ್ತೆ ಸಾಯಿಲ್ಗೆ, ದಟ್ ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ರೂಟ್ಸ್. ಸೊ ರೂಟ್ಸ್ ಏನು ಮಾಡುತ್ತೆ, ವಾಟರ್ ಯಾವ ಕಡೆ ಇರುತ್ತೆ ಆ ಕಡೆಗೆ ಗ್ರೋ ಮಾಡುತ್ತೆ. ಅಂದರೆ ಬೇಸಿಕಲಿ ರೂಟ್ಸ್ ಏನು ಮಾಡುತ್ತೆ, ಅರ್ತ್ ಕಡೆಗೆ ಫೋಕಸ್ ಮಾಡುತ್ತೆ, ಸಾಯಿಲ್ ಕಡೆಗೆ ಫೋಕಸ್ ಮಾಡುತ್ತೆ, ಹೌದಲ್ವಾ? ಸೊ ದಿಸ್ ಈಸ್ ದ ರೆಸ್ಪಾನ್ಸ್ ಟುವರ್ಡ್ಸ್ ಅರ್ತ್. ಜಿಯೋಟ್ರೋಪಿಸಮ್ ಇಸ್ ದ ಮೂಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟುವರ್ಡ್ಸ್ ದ ಅರ್ತ್. ಓಕೆ, ಸೊ ನೆಕ್ಸ್ಟ್ ಕೀಮೋಟ್ರೋಪಿಸಮ್. ಕೀಮೋ ಅಂದರೆ ಕೆಮಿಕಲ್ಸ್, ಟ್ರೋಪಿಸಮ್ ಅಂದರೆ ಟ್ರಾಪಿಕ್ ಮೂಮೆಂಟ್. ಅಗೇನ್ the plants, the movement of plant with response towards chemicals, it is called as chemotropism. Very simple. So next hydrotropism. Hydro andre water, tropism andre again tropic movement. Movement of plant with response towards water is called as hydrotropism. Water ಯಾವ ಕಡೆ ಇರುತ್ತೆ ಆ ಕಡೆ ಏನು ಮಾಡುತ್ತೆ, ರೂಟ್ಸ್ ಗ್ರೋ ಆಗುತ್ತೆ ಅಂದರೆ ರೆಸ್ಪಾಂಡ್ ಮಾಡುತ್ತೆ. So that is called as hydrotropism. So then last one is thigmotropism. ಥಿಗ್ಮೋ ಅಂದರೆ ಟಚ್, ಟ್ರೋಪಿಸಮ್ ಅಂದರೆ ಟ್ರೋಪಿಕ್ ಮೂಮೆಂಟ್. ಸೊ ದ ಮೂಮೆಂಟ್ ಆಫ್ ಪ್ಲಾಂಟ್ ವಿತ್ ರೆಸ್ಪಾನ್ಸ್ ಟುವರ್ಡ್ಸ್ ಟಚ್ ಇಟ್ ಇಸ್ ಕಾಲ್ಡ್ ಆಸ್ ಥಿಗ್ಮೋಟ್ರೋಪಿಸಮ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಟಚ್ ಮಿ ನಾಟ್ ಪ್ಲಾಂಟ್. ಮುಟ್ಟಿದರೆ ಮುನಿ ಅಂತೀವಿ ಕನ್ನಡದಲ್ಲಿ. ಸೈಂಟಿಫಿಕ್ ಆಗಿ ನಾವು ಅದನ್ನ ಮಿಮೋಸಾ ಪುಡಿಕಾ ಅಂತ ಕರಿತೇವೆ. ಸೊ ವೆನ್ ವಿ ಟಚ್ ದಟ್ ಪ್ಲಾಂಟ್ ಏನಾಗುತ್ತೆ, ಆ ಪ್ಲಾಂಟ್ಸ್ದು ಲೀಫ್ ಡ್ರೂಪ್ ಆಗುತ್ತೆ, ಫೋಲ್ಡ್ ಆಗುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಥಿಗ್ಮೋಟ್ರೋಪಿಸಮ್. ಓಕೆ, ಸೊ ಫ್ರೆಂಡ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳಿದಾಗ ನೀವು ರೆಸ್ಪಾನ್ಸ್ ಟುವರ್ಡ್ಸ್ ಲೈಟ್ ಅಂದರೆ ಇಲ್ಲಿ ಕೊಟ್ಟಿರುವಂಥ ಪಾಯಿಂಟ್ ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ, ಫೋಟೋಟ್ರೋಪಿಸಮ್ ಅಂದರೆ ರೆಸ್ಪಾನ್ಸ್ ಟುವರ್ಡ್ಸ್ ಲೈಟ್, ಇಲ್ಲಿ ಜಿಯೋ ಅಂದರೆ ರೆಸ್ಪಾನ್ಸ್ ಟುವರ್ಡ್ಸ್ ಅರ್ತ್. ಈ ರೀತಿ ಸಿಂಪಲ್ ಆಗಿ ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 2ರಿಂದ 3 ಬಗ್ಗೆ ಕೇಳಿದ್ರೆ ನಿಮಗೆ ಟೋಟಲಿ 3 ಮಾರ್ಕ್ಸ್ ಸಿಗುತ್ತೆ. ಅಥವಾ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾಪಿಕ್ ಮೂಮೆಂಟ್ಸ್ ಅಂತ ಕೇಳಿದಾಗ ನೀವು ಇಷ್ಟನ್ನು ಬರೀಬೇಕಾಗುತ್ತೆ. ಸೊ ಅದಕ್ಕೆ ಎಷ್ಟು ಅಲಾಟ್ ಮಾಡಿರ್ತಾರೆ ಮಾರ್ಕ್ಸ್, ಅಷ್ಟು ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಈ ಸ್ಮಾಲ್ ಪಾಯಿಂಟ್ಸ್ ಬರೆಯೋದ್ರಿಂದ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಹಾರ್ಮೋನ್ಸ್. ಫ್ರೆಂಡ್ಸ್, ಹಾರ್ಮೋನ್ಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಫಸ್ಟ್ ಹಾರ್ಮೋನ್ಸ್ ಯಾವುದು ಅಂತ ಹೇಳ್ತೇನೆ, ನೆಕ್ಸ್ಟ್ ಅದರ ಒಂದು ಇಂಪಾರ್ಟೆನ್ಸ್ ಆ್ಯಂಡ್ ಫಂಕ್ಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಹಾರ್ಮೋನ್ಸ್ ಇಲ್ಲಿ ಬೇಸಿಕಲಿ ನಾನು ಹಾರ್ಮೋನ್ಸ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಆ್ಯನಿಮಲ್ಸ್, ಈ ಹಾರ್ಮೋನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೇಸಿಕಲಿ ಹಾರ್ಮೋನ್ಸ್ ಅಂದರೆ ಏನು, ಹಾರ್ಮೋನ್ಸ್ ಅನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಹಾರ್ಮೋನ್ಸ್ ಆರ್ ದ ಕೆಮಿಕಲ್ ಮೆಸೆಂಜರ್ಸ್. ಹಾರ್ಮೋನ್ಸ್ ಆರ್ ದ ಕೆಮಿಕಲ್ ಮೆಸೆಂಜರ್ಸ್ ವಿಚ್ ಆರ್ ಸೆಕ್ರೇಟೆಡ್ ಬೈ ದ ಎಂಡೋಕ್ರೈನ್ ಗ್ಲ್ಯಾಂಡ್. ಡಿಫರೆನ್ಸ್ ಏನು, ಎಂಡೋ ಅಂದರೆ ಇನ್ಸೈಡ್, ಎಕ್ಸೋ ಅಂದರೆ ಔಟ್ಸೈಡ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ದ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಆಫ್ ದ ಹ್ಯೂಮನ್ or inside the body of the animal.
ಓಕೆ, ಸೊ ಹಾರ್ಮೋನ್ಸನ್ನು ಹೇಗೆ ಡಿಫೈನ್ ಮಾಡ್ತೀವಿ? ದೇ ಆರ್ ದ ಕೆಮಿಕಲ್ ಮೆಸೆಂಜರ್ಸ್ ವಿಚ್ ಆರ್ ಸೆಕ್ರೀಟೆಡ್ ಬೈ ದ ಎಂಡೋಕ್ರೈನ್ ಗ್ಲ್ಯಾಂಡ್ ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್. ಓಕೆ, ಸೊ ಇಲ್ಲಿ ನೀವು ಕಲ್ತ್ಕೊಳ್ಬೇಕಾದಂಥ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ಸ್ ಯಾವುದು ಅಂದರೆ ಥೈರಾಕ್ಸಿನ್ ಹಾರ್ಮೋನ್, ಗ್ರೋತ್ ಹಾರ್ಮೋನ್, ಸೆಕ್ಸ್ ಹಾರ್ಮೋನ್ಸ್ ಆ್ಯಂಡ್ ಇನ್ಸುಲಿನ್. ಸೊ ಒಂದೊಂದಾಗಿ ಇದರ ಇಂಪಾರ್ಟೆನ್ಸ್, ಫಂಕ್ಷನ್ಸ್ ಪ್ರತಿಯೊಂದನ್ನು ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಥೈರಾಕ್ಸಿನ್ ಹಾರ್ಮೋನ್. ಸೊ ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಪ್ರತಿ ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸೊ ಥೈರಾಕ್ಸಿನ್ ಹಾರ್ಮೋನ್ ಎಲ್ಲಿಂದ ಸೆಕ್ರೀಟ್ ಆಗುತ್ತೆ, ಯಾವ ಗ್ಲ್ಯಾಂಡಿಂದ ಸೆಕ್ರೀಟ್ ಆಗುತ್ತೆ? ಸಿ, ಥೈರಾಕ್ಸಿನ್ ಹಾರ್ಮೋನ್ is secreted by the thyroid gland. This thyroid gland is also again an endocrine gland. Okay, thyroxine is secreted by the endocrine gland with the use of iodine. Iodine ತುಂಬಾನೇ ಇಂಪಾರ್ಟೆಂಟ್. ಅಯೋಡಿನ್ ಡಿಫಿಷಿಯನ್ಸಿ ಇದ್ರೆ ಏನಾಗುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಫಂಕ್ಷನ್ ಮಾಡೋದಿಲ್ಲ. ಸೊ ಥೈರಾಕ್ಸಿನ್ ಹಾರ್ಮೋನ್ is secreted by thyroid gland with the use of iodine. ತುಂಬಾನೇ ಇಂಪಾರ್ಟೆಂಟ್. ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಂಡ್ ಅಯೋಡಿನ್ ವೆರಿ ಇಂಪಾರ್ಟೆಂಟ್. ಸೊ ದೆನ್ ಸಮ್ಟೈಮ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ರೋಲ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಅಂತ ಕೇಳ್ತಾರೆ. ಸೊ ಅಂಥ ಟೈಮಲ್ಲಿ ನೀವೇನು ಬರೀಬೇಕು ಅಂದರೆ, ಥೈರಾಕ್ಸಿನ್ ಹಾರ್ಮೋನ್ ಹೆಲ್ಪ್ಸ್ ಇನ್ ದ ರೆಗ್ಯುಲೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ದೇ ರೆಗ್ಯುಲೇಟ್ ದ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಆಲ್ಸೋ ದೇ ರೆಗ್ಯುಲೇಟ್ ದ ಫ್ಯಾಟ್ ಮೆಟಬಾಲಿಸಮ್. ಇದು ಫಂಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಓಕೆ, ಸೊ ನೆಕ್ಸ್ಟ್, ಸಪೋಸ್ ನಿಮ್ಮ ಬಾಡಿನಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಆದರೆ, ಕಡಿಮೆ ಅನ್ನೋದನ್ನು ನಾವೇನಂತೀವಿ, ಡಿಫಿಷಿಯನ್ಸಿ ಅಂತೀವಿ ಸೈನ್ಸಲ್ಲಿ. ಸೊ ಥೈರಾಕ್ಸಿನ್ ಹಾರ್ಮೋನ್ ಡಿಫಿಷಿಯನ್ಸಿ ಇದ್ರೆ ಏನಾಗುತ್ತೆ, ದೆನ್ ಇಟ್ ಕಾಸಸ್ ಗಾಯ್ಟರ್. ಡಿಫಿಷಿಯನ್ಸಿ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಇಟ್ ಕಾಸಸ್ ಗಾಯ್ಟರ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಕೇಸಲ್ಲಿ ಏನಾಗುತ್ತೆ, ನಿಮ್ಮ ನೆಕ್ ಇದೆಯಲ್ಲ, ಗ್ಲ್ಯಾಂಡ್ಸ್ ಇಲ್ಲಿರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್. ಸೊ ಈ ಗ್ಲ್ಯಾಂಡ್ಸ್ ಏನಾಗುತ್ತೆ, ಸ್ವೆಲ್ ಆಗುತ್ತೆ, ಅಂದರೆ ಊದ್ಕೊಳ್ಳುತ್ತೆ. ಇದು ಒಂದು ಸಿಂಪ್ಟಮ್, ಗಾಯ್ಟರ್ನ ಒಂದು ಸಿಂಪ್ಟಮ್. ಓಕೆ, ಸೊ ಎನ್ಲಾರ್ಜ್ಮೆಂಟ್ ಆಫ್ ನೆಕ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಗಾಯ್ಟರ್. ಓಕೆ, ಸೊ ಇನ್ನೊಂದ್ಸಲಿ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಥೈರಾಕ್ಸಿನ್ ಹಾರ್ಮೋನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಇಟ್ ಇಸ್ ಸೆಕ್ರೀಟೆಡ್ ಬೈ ವಿಚ್ ಗ್ಲ್ಯಾಂಡ್? ಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಸೊ ಇಟ್ ಹ್ಯಾಸ್ ಟು ಬಿ ಸೆಕ್ರೀಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್. ಅಂದರೆ ವಾಟ್ ಈಸ್ ನೀಡೆಡ್? ಅಯೋಡಿನ್ ಈಸ್ ನೀಡೆಡ್. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್? ಇಟ್ ಹೆಲ್ಪ್ಸ್ ಇನ್ ದ ರೆಗ್ಯುಲೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಆ್ಯಂಡ್ ಮೆಟಬಾಲಿಸಮ್. ಸಪೋಸ್ ಥೈರಾಕ್ಸಿನ್ ಹಾರ್ಮೋನ್ ಡಿಫಿಷಿಯನ್ಸಿ ಆದರೆ, ಕಡಿಮೆ ಆದರೆ ನಿಮ್ಮ ಬಾಡಿನಲ್ಲಿ ಏನಾಗುತ್ತೆ, ಇಟ್ ಕಾಸಸ್ ಗಾಯ್ಟರ್. ಸೊ ಗಾಯ್ಟರ್ನ ಒಂದು ಸಿಂಪ್ಟಮ್ ಏನು? ಎನ್ಲಾರ್ಜ್ಮೆಂಟ್ ಆಫ್ ನೆಕ್, ಇಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ದ ಗಾಯ್ಟರ್. ಓಕೆ, ಸೊ ನೆಕ್ಸ್ಟ್ ಈಸ್ ದ ಗ್ರೋತ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ಬಗ್ಗೆ ಮಾತಾಡಿದಾಗ, ಇಟ್ ಈಸ್ ಸೆಕ್ರೀಟೆಡ್ ಬೈ ದ ಪಿಟ್ಯೂಟರಿ ಗ್ಲ್ಯಾಂಡ್ಸ್. Growth hormone is secreted by the pituitary gland. Again, it is also a endocrine gland. Okay. So, ಈ ಗ್ರೋತ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ, ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಬಾಡಿ. ಅಂದರೆ ನೀವು ಕೆಲವರನ್ನು ನೋಡ್ಬರೋದು, ತುಂಬಾ ಟಾಲ್ ಇರ್ತಾರೆ, ಕೆಲವರು ಮೀಡಿಯಂ ಹೈಟ್ ಇರ್ತಾರೆ, ಕೆಲವರು ತುಂಬಾ ಡ್ವಾರ್ಫ್ ಆಗಿರ್ತಾರೆ. ಸೊ ಈ ಹೈಟ್ ಇದೆಯಲ್ಲ, ಈ ಹೈಟ್ ಇಟ್ ಇಸ್ ಕಂಟ್ರೋಲ್ಡ್ ಬೈ ದ ಗ್ರೋತ್ ಹಾರ್ಮೋನ್. ದಿಸ್ ಹೈಟ್ ಇಸ್ ಕಾಲ್ಡ್ ಆಸ್ ಗ್ರೋತ್. ಸೊ ದಿಸ್ ಗ್ರೋತ್ ಇಸ್ ಕಂಟ್ರೋಲ್ಡ್ ಬೈ ದ ಗ್ರೋತ್ ಹಾರ್ಮೋನ್. And this growth hormone is secreted by the pituitary gland. Okay. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನು ತಿಳ್ಕೊಬೇಕು ಅಂದರೆ, ಸಪೋಸ್ ನಿಮ್ಮ ಬಾಡಿನಲ್ಲಿ ಗ್ರೋತ್ ಹಾರ್ಮೋನ್ ಕಡಿಮೆ ಸೆಕ್ರೀಟ್ ಆದರೆ, ಲೆಸ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್, ಇಟ್ ಲೀಡ್ಸ್ ಟು ದ ಡ್ವಾರ್ಫಿಸಮ್. ಡ್ವಾರ್ಫಿಸಮ್ ಅಂದರೆ ತುಂಬ ಶಾರ್ಟ್ ಆಗಿರ್ತಾರೆ. ಓಕೆ, ಡ್ವಾರ್ಫಿಸಮ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಶಾರ್ಟ್ ಪೀಪಲ್. ಓಕೆ, ಸೊ ನೆಕ್ಸ್ಟ್, ಸಪೋಸ್ ನಿಮ್ಮ ಬಾಡಿನಲ್ಲಿ ತುಂಬ ಹೆಚ್ಚಾಗಿ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಆದರೆ, ಅಂಥ ಕಂಡೀಷನನ್ನು ನಾವು ಜೈಜಾಂಟಿಸಮ್ ಅಂತೀವಿ. ಸೊ ಆ ಪರ್ಸನ್ ತುಂಬಾ ಟಾಲ್ ಆಗಿರ್ತಾರೆ. ಸೊ ಒನ್ಸ್ ಅಗೈನ್ ಕ್ವಿಕ್ ರಿವಿಷನ್, ಗ್ರೋತ್ ಹಾರ್ಮೋನ್ ಇಸ್ ಸೆಕ್ರೀಟೆಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ಗ್ರೋತ್ ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ಏನು ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಸಪೋಸ್ ಲೆಸ್ ಸೆಕ್ರೇಷನ್ ಆದರೆ ಏನಾಗುತ್ತೆ, ಡ್ವಾರ್ಫಿಸಮ್ ಆಗುತ್ತೆ. ಮೋರ್ ಸೆಕ್ರೇಷನ್ ಆದರೆ ಜೈಜಾಂಟಿಸಮ್ ಅಂತ ನಾವು ಕರಿತೇವೆ. ಸೊ ಕ್ಲಿಯರ್? ಸೊ ನೆಕ್ಸ್ಟ್ ಈ ಸೆಕ್ಸ್ ಹಾರ್ಮೋನ್. ಸೆಕ್ಸ್ ಹಾರ್ಮೋನ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಸೆಕ್ಸ್ ಹಾರ್ಮೋನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡಲ್ಲಿ ಮೇಲ್ ಸೆಕ್ಸ್ ಹಾರ್ಮೋನ್, ಫೀಮೇಲ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡಲ್ಲಿ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೆನ್ ವಿಚ್ ಹಾರ್ಮೋನ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್? ಟೆಸ್ಟೋಸ್ಟಿರಾನ್. Testosterone is the sex hormone which is produced in the males. Then what about females? Estrogen. Estrogen is the
sex hormone which is produced in the female reproductive gland. Very simple. ಇಲ್ಲೇ ಬರೀತೀನಿ ನೋಡಿ. ಟೆಸ್ಟೋಸ್ಟಿರಾನ್ ಇನ್ ಮೇಲ್, ಈಸ್ಟ್ರೋಜನ್ ಇನ್ ಫೀಮೇಲ್. ಸೊ ಟೆಸ್ಟೋಸ್ಟಿರೋನ್ ಅನ್ನೋದೇನು? ಸೆಕ್ಸ್ ಹಾರ್ಮೋನ್. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಮೇಲ್ಸಲ್ಲಿ. ಈಸ್ಟ್ರೋಜನ್ ಅನ್ನೋದೇನು? ಸೆಕ್ಸ್ ಹಾರ್ಮೋನ್. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಫೀಮೇಲಲ್ಲಿ. ಓಕೆ, ಸೊ ಇದೆರಡು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ದೆನ್ ಇದು ಏನಕ್ಕೋಸ್ಕರ ಪ್ರೊಡ್ಯೂಸ್ ಆಗುತ್ತೆ? ಟೆಸ್ಟೋಸ್ಟೆರಾನ್ ಆಗಲಿ ಅಥವಾ ಈಸ್ಟ್ರೋಜನ್ ಆಗಲಿ ಏನಕ್ಕೋಸ್ಕರ ಪ್ರೊಡ್ಯೂಸ್ ಆಗುತ್ತೆ ಬಾಡಿನಲ್ಲಿ? ಸೊ ಇಟ್ ಈಸ್ ಪ್ರೊಡ್ಯೂಸ್ಡ್ ಟು ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದರೆ ಇಟ್ ಮೇ ಬಿ ದ ಎನ್ಲಾರ್ಜ್ಮೆಂಟ್ ಆಫ್ ಬ್ರೆಸ್ಟ್, ಎನ್ಲಾರ್ಜ್ಮೆಂಟ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಆರ್ ಮೆನ್ಸ್ಟ್ರಿಯಲ್ ಸೈಕಲ್ ಇನ್ ದ ಫೀಮೇಲ್ಸ್. ಸೊ ಮೇಲ್ಸಲ್ಲಿ ಡೆವಲಪ್ಮೆಂಟ್ ಆಫ್ ಮುಸ್ಟಾಚ್, ಡೆವಲಪ್ಮೆಂಟ್ ಆಫ್ ಹೇರ್ಸ್ ಇನ್ ದ ಜೆನೈಟಲ್ ಏರಿಯಾ. ಸೊ ಇದೆಲ್ಲ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ಇದೆಲ್ಲ ಡೆವಲಪ್ ಆಗಬೇಕು ಅಂತಂದರೆ ಈ ಸೆಕ್ಸ್ ಹಾರ್ಮೋನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ದ ಇನ್ಸುಲಿನ್. ಇನ್ಸುಲಿನ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಬೇಸಿಸ್ ಮೇಲೆ ಕೂಡ ಸಾಕಷ್ಟು ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಸೊ ದಿಸ್ ಇನ್ಸುಲಿನ್ ಇಸ್ ಅ ಹಾರ್ಮೋನ್. ಇಟ್ ಈಸ್ ಸೆಕ್ರೀಟೆಡ್ ಬೈ ದ ಪ್ಯಾಂಕ್ರಿಯಾಸ್. ಇನ್ಸುಲಿನ್ ಇಸ್ ಸೆಕ್ರೀಟೆಡ್ ಬೈ ದ ಪ್ಯಾಂಕ್ರಿಯಾಸ್. ಸೊ ಏನು ಮಾಡುತ್ತೆ ಇನ್ಸುಲಿನ್? ಏನು ಮಾಡುತ್ತೆ? ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬಾಡಿ. ಇನ್ಸುಲಿನ್ ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಬ್ಲಡ್ಡಲ್ಲಿರುವಂಥ ಒಂದು ಶುಗರ್ ಲೆವೆಲನ್ನು ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಸಪೋಸ್ ನಮ್ಮ ಬಾಡಿನಲ್ಲಿ ಇನ್ಸುಲಿನ್ ಹಾರ್ಮೋನ್ ಡಿಫಿಷಿಯನ್ಸಿ ಆದರೆ ಏನಾಗುತ್ತೆ? ಇಟ್ ಕಾಸಸ್ ದ ಡಿಸೀಸ್ ಕಾಲ್ಡ್ ಆಸ್ ಡಯಾಬಿಟೀಸ್. ಸೊ ಇನ್ಸುಲಿನ್ ಹಾರ್ಮೋನ್ ಏನು ಮಾಡ್ತಿತ್ತು? ಇಟ್ ವಾಸ್ ರೆಗ್ಯುಲೇಟಿಂಗ್ ದ ಬ್ಲಡ್ ಶುಗರ್ ಲೆವೆಲ್, ಕಂಟ್ರೋಲ್ ಮಾಡ್ತಿತ್ತು. ಸೊ ಇದು ಡಿಫಿಷಿಯನ್ಸಿ ಆದರೆ ಏನಾಗುತ್ತೆ? ಡಯಾಬಿಟಿಸ್ ಆಗುತ್ತೆ. ಸೊ ಡಯಾಬಿಟಿಸ್ ಇಸ್ ಅ ಕಂಡೀಷನ್ ವೇರ್ ವಾಟ್ ಹ್ಯಾಪನ್? ಇಟ್ ರಿಸಲ್ಟ್ಸ್ ಇನ್ ದ ಹೈ ಶುಗರ್ ಲೆವೆಲ್ ಇನ್ ದ ಬ್ಲಡ್. ಬ್ಲಡ್ಡಲ್ಲಿ ಏನಾಗುತ್ತೆ? ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಡಯಾಬಿಟಿಸ್ ಬರುತ್ತೆ. ಆ ಒಂದು ಪರ್ಸನ್ಗೆ ಡಯಾಬಿಟಿಸ್ ಬರುತ್ತೆ. ಸೊ ಡಯಾಬಿಟಿಸ್ ಇಸ್ ಕಾಸ್ಡ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್ ಹಾರ್ಮೋನ್. ಡಯಾಬಿಟಿಸ್ ಇಸ್ ಕಾಸ್ಡ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್ ಹಾರ್ಮೋನ್. ಸೊ ಕ್ವಿಕ್ ಆಗಿ ಹೇಳ್ತೇನೆ. Insulin, it is secreted by the pancreas. So what is the function of insulin? It regulates the blood sugar level. It regulates the blood sugar level. So suppose deficiency adre, insulin hormone deficiency adre enagutte? Diabetes agutte. So diabetes is a condition where it results high blood sugar level in the blood. Okay, so idistu ee episode na important topics. ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ಸನ್ನ ನಾನು ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸಪ್ಲಿಮೆಂಟರಿ ಎಕ್ಸಾಮ್ ಬರೀತಿದ್ರೆ ಶೇರ್ ಮಾಡಿ. ಹಾಗೂ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.